ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಹೆಚ್ಚಾಗಿ ಯಾರೇಳಿ ಪಾಪ್ಯುಲರ್ ಆಗಿರೋದು ಅಂದರೆ ಯಾರು? ಹೌದು, ಅದು ಗಿಲ್ಲಿನೇ. ಇನ್ನು ಗಿಲ್ಲಿ ಯಾವ ರೀತಿಯಾಗಿ ಪಾಪ್ಯುಲರ್ ಆಗಿದ್ದಾರೆ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ಜನ ನೋಡಿರುವಂತಹ ರೀತಿ ಅಂದರೆ ಕಳೆದ 111 ದಿನಗಳಿಂದ ಗಿಲ್ಲಿ ನಟ ಆಡ್ತಿರುವಂತಹ ಆಟ ಇದೆಯಲ್ಲ, ಎಂಥವರನ್ನ ಸಹ ಸೈಕ್ ಮಾಡಿಬಿಟ್ಟಿದೆ. ಹಾಗೆ ಈ ಗಿಲ್ಲಿ ಆಡಿರುವಂತಹ ಆಟಕ್ಕೆ ಫ್ಯಾನ್ಸ್ಗಳು ಸಹ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಎಕ್ಸಾಂಪಲ್ ಅಂದರೆ ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 100K ಇದ್ದಂತಹ ಒಂದು ಫಾಲೋವರ್ಸ್ ಈಗ 1.5 ಮಿಲಿಯನ್ ಆಗಿರೋದು ಅಲ್ವಾ? ಇದಲ್ವಾ ಒಂದು ದೊಡ್ಡ ಸಾಧನೆ ಅಂದರೆ? ಫಾಲೋವರ್ಸ್ 1.5 ಮಿಲಿಯನ್ ಆಗಿದ್ದಾರೆ ಅಂದರೆ ಯಾವ ರೀತಿಯಾದಂತಹ ಗಿಲ್ಲಿಗೆ ಯಾವ ರೀತಿ ಕ್ರೇಜ್ ಇದೆ ಅಂತ ಹೇಳೋಕ್ಕೆ ಆಗುತ್ತಾ? ಅಂದರೆ ದಿನದಿಂದ ದಿನಕ್ಕೆ ಫ್ಯಾನ್ಸ್ ಜಾಸ್ತಿ ಆಗ್ತಾನೇ ಇದ್ದಾರೆ ಗಿಲ್ಲಿಗೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕಪ್ಪ, ಗಿಲ್ಲಿ ನಟ ಅವರ ಒಂದು ಫ್ಯಾನ್ಸ್ಗಳ ಪ್ರೀತಿ ತುಂಬಿದ ಅಭಿಮಾನದ ಪೋಸ್ಟ್ಗಳೇ ಎಲ್ರಿಗೂ ಕಾಣಿಸುತ್ತೆ. ಇನ್ನು ಇದೀಗ ಡಿ ಬಾಸ್ ದರ್ಶನ್ ಜೊತೆಗೆ ಗಿಲ್ಲಿ ಅವ್ರನ್ನ ಹೋಲಿಕೆ ಮಾಡ್ತಾ ಇದ್ದಾರೆ ಜನ. ಏನಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ? ಈ ಹೋಲಿಕೆ ದರ್ಶನ್ ಅಭಿಮಾನಿಗಳ ಒಂದು ಬೇಸರಕ್ಕೆ ಕೂಡ ಕಾರಣ ಆಗ್ಬಿಟ್ಟಿದೆ. ಅಂದರೆ ಗಿಲ್ಲಿ ಕ್ರೇಜ್ ಹೆಂಗಿದೆ ಅಂದರೆ ಅದು ದರ್ಶನ್ಗೆ ಹೋಲಿಕೆ ಮಾಡೋ ರೀತಿ ಆಗ್ಬಿಟ್ಟಿದೆ. ಅದು ಕೆಲವೊಬ್ಬರು ಗಿಲ್ಲಿ ಫ್ಯಾನ್ಸ್ ಹೋಲಿಕೆಯನ್ನು ಮಾಡ್ತಿರೋದಕ್ಕೆ ದರ್ಶನ್ ಫ್ಯಾನ್ಸ್ಗಳು ಸಹ ಗರಂ ಆಗಿದ್ದಾರೆ. ಅಂದರೆ ಗಿಲ್ಲಿ ಫ್ಯಾನ್ಸ್ಗಳು ಗಿಲ್ಲಿನ ದರ್ಶನ್ಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ದರ್ಶನ್ ಫ್ಯಾನ್ಸ್ಗಳು ಸಹ ಸಿಕ್ಕಾಪಟ್ಟೆ ಗರಂ ಆಗಿಬಿಟ್ಟಿದ್ದಾರೆ. ಹಾಗೆಯೇ ಯಾವುದನ್ನು ಇನ್ಯಾವುದಕ್ಕೂ ಹೋಲಿಕೆ ಮಾಡೋದು ತಪ್ಪು ಅಂತ ಒಂದು ತಮ್ಮ ಅಸಮಾಧಾನವನ್ನು ಸಹ ವ್ಯಕ್ತಪಡಿಸ್ತಿದ್ದಾರೆ ಡಿ ಬಾಸ್ ಫ್ಯಾನ್ಸ್ಗಳು. ಹೌದಲ್ವಾ? ಗಿಲ್ಲಿ ಅವರ ಅಭಿಮಾನಿಗಳು ಗಿಲ್ಲಿ ಗೆಲ್ಲಬೇಕು ಅಂತ ಏನೇನೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ಹೇಳಿ. ಫ್ರೀಯಾಗಿ ಟೀ ಕೊಡೋದು, ಫ್ರೀಯಾಗಿ ಕಾಫಿ ಕೊಡೋದು, ಫ್ರೀಯಾಗಿ ಆಟೋ ಸರ್ವಿಸ್ ಕೊಡ್ತೀನಿ, ಅದ್ರ ಜೊತೆಗೆ ಕೆಲವೊಂದು ಫ್ರೀ ಸರ್ವಿಸ್ಗಳನ್ನ ನಾವು ಕೊಡ್ತೀವಿ ಅಂತ ಹೇಳ್ಕೊಂಡು ಒಂದು ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಮುಂದೆ ಬಂದಿದ್ದಾರೆ. ನಾನು ಈ ಥರ ಫ್ರೀಯಾಗಿ ಕೊಡ್ತೀನಿ, ಆ ಥರ ಫ್ರೀಯಾಗಿ ಒಂದು ಸರ್ವಿಸ್ ಕೊಡ್ತೀನಿ ಅಂತ ಹೇಳ್ಕೊಂಡು ಮುಂದೆ ಬಂದಿದ್ದಾರೆ. ಇನ್ನು ಈ ಒಂದು ಫ್ರೀ ಆಫರ್ ಏನಿದೆ ಅದು ನಿಮ್ದು ಆಗಿಸ್ಕೋಬೇಕು ಅಂದರೆ ಎಲ್ಲ ಜನರು ಸಹ ಗಿಲ್ಲಿಗೆ ನಿಮ್ಮ ಒಂದು 99 ಓಟ್ ಏನಿರುತ್ತಲ್ಲ ಅದನ್ನು ದಯವಿಟ್ಟು ಹಾಕಿ, ಅದನ್ನ ಹಾಕ್ಬಿಟ್ಟು ನಮಗೆ ತೋರಿಸಿ, ನಿಮಗೆ ನಾವು ಫ್ರೀ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರ ಒಂದು ಗಿಲ್ಲಿ ಫ್ಯಾನ್ಸ್ ಏನಿದ್ದಾರೆ ಅವರು. ಇನ್ನು ದರ್ಶನ್ ಫ್ಯಾನ್ಸ್ ಕ್ರೇಜ್ ಯಾವುದ್ರಲ್ಲೂ ಏನು ಕಮ್ಮಿ ಇಲ್ಲ ಅಲ್ವಾ? ಅದನ್ನೇನು ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ, ಹೇಳುವಂತಹ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದರೆ ಇದುವರೆಗೂ ದರ್ಶನ್ ಫ್ಯಾನ್ಸ್ ಕ್ರೇಜ್ ಯಾವ ರೀತಿ ಇದೆ ಅಂತ ಎಲ್ಲರೂ ಸಹ ನೋಡ್ಕೊಂಡೇ ಬಂದಿದ್ದೀವಿ. ಇದೆಲ್ಲದರ ಜೊತೆಗೆ ಗಿಲ್ಲಿ ನಟ ಫಾಲೋವರ್ಸ್ ಸಂಖ್ಯೆ ಸಹ ಹೆಚ್ಚಳ ಆಗ್ತಾ ಇದೆ. ಇದಕ್ಕೆಲ್ಲ ಗಿಲ್ಲಿ ನಟ ಅವರ ಒಂದು 3 ತಿಂಗಳ ಪರಿಶ್ರಮ ಅಂತ ಅಭಿಮಾನಿಗಳು ಮಾತನಾಡ್ಕೊಳ್ತಿದ್ದಾರೆ. ಅಂದರೆ ಬರೀ 3 ತಿಂಗಳು ಏನೇನು ಬಿಗ್ ಬಾಸಲ್ಲಿ ಏನೇನು ಗಿಲ್ಲಿ ನಟನ ನೋಡಿಕೊಂಡು ಅವರೊಂದು ಅಭಿಮಾನಿಗಳು ಫಾಲೋ ಮಾಡ್ತಾ ಇದ್ದಾರೆ, ಅವರು ಒಂದು ಗಿಲ್ಲಿ ನಟನ ಒಂದು ಪರಿಶ್ರಮ ಅಂತ ಅವರ ಒಂದು ಫ್ಯಾನ್ಸ್ ಮಾತನಾಡ್ಕೊಳ್ತಿದ್ದಾರೆ. ಇನ್ನು ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಗಿಲ್ಲಿ ನಟನ ಅಭಿಮಾನಿಗಳು ಫ್ಯಾನ್ಸ್ ಏನಿದ್ದಾರೆ ಅವರು ಫಾಲೋವರ್ಸ್ ಸಂಖ್ಯೆಯನ್ನು ಸ್ಟಾರ್ ಕಲಾವಿದರ ಜೊತೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅಂದರೆ ಗಿಲ್ಲಿ ನಟ ಫಾಲೋವರ್ಸ್ ಇದ್ದಾರಲ್ಲ, ಅದನ್ನು ಬೇರೆ ಒಂದು ಸ್ಟಾರ್ ಕಲಾವಿದರು ಯಾರ್ಯಾರು ಇರ್ತಾರೆ ಅವರ ಒಂದು ಫ್ಯಾನ್ ಬೇಸ್ ಏನಿದೆ ಅವ್ರ ಜೊತೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅವ್ರ ಫ್ಯಾನ್ಸು, ಗಿಲ್ಲಿ ಫ್ಯಾನ್ಸು. ದರ್ಶನ್ ಅವರ ಜೊತೆ ಗಿಲ್ಲಿ ನಟ ಅವರ ಅಭಿಮಾನಿಗಳನ್ನು ಹೋಲಿಕೆ ಮಾಡ್ತಿದ್ದಾರೆ. ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂತಹ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಖಾತೆ 2.5 ಮಿಲಿಯನ್ ಜನರು ಫಾಲೋ ಮಾಡ್ತಾ ಇದ್ದಾರೆ. ಇಷ್ಟು ಸಂಖ್ಯೆ ಫಾಲೋವರ್ಸ್ ಪಡೆಯಬೇಕು ಅಂತ ದರ್ಶನ್ಗೆ ಅವ್ರಿಗೊಂದು 25 ವರ್ಷನೇ ಹಿಡಿತು ನೋಡಿ. 25 ವರ್ಷದಿಂದ ದರ್ಶನ್ ಆ್ಯಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. 2.5 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಆ ಫಾಲೋವರ್ಸ್ನ ಪಡಿಬೇಕು ಅಂದರೆ 25 ವರ್ಷ ಬೇಕಾಯಿತು ದರ್ಶನ್ಗೆ. ಆದರೆ ಗಿಲ್ಲಿ ನಟ ಕೇವಲ 3 ತಿಂಗಳಲ್ಲಿ 1.6 ಮಿಲಿಯನ್ ಫಾಲೋವರ್ಸ್ನ ಪಡ್ಕೊಂಡಿದ್ದಾರೆ ಅಂತ ಒಬ್ಬ ಫ್ಯಾನ್ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದಂತಹ ಒಂದು ದರ್ಶನ್ ನಟನೆ ಮಾಡಿರುವಂತಹ ಡೆವಿಲ್ ಸಿನಿಮಾದಲ್ಲಿ ಕೂಡ ಗಿಲ್ಲಿ ಅಭಿನಯ ಮಾಡಿರ್ತಾರೆ. ಡೆವಿಲ್ ಸಿನಿಮಾದ ಟ್ರೇಲರ್ ಬಿಗ್ ಬಾಸ್ ಶೋನಲ್ಲಿ ಒಂದು ತೋರಿಸ್ಬೇಕು ಅಂತ ಕೂಗು ಕೇಳಿ ಬರ್ತಾ ಇತ್ತು. ಅಂದರೆ ಅವ್ರ ಫ್ಯಾನ್ಸ್ ಹೇಳ್ತಾ ಇದ್ರು, ಗಿಲ್ಲಿ ಫ್ಯಾನ್ಸ್ಗಳು ಏನಿದ್ರು ಅವರೆಲ್ಲ ಹೇಳ್ತಾ ಇದ್ರು, ಬಿಗ್ ಬಾಸ್ ಶೋನಲ್ಲಿ ಯಾಕೆ ಡೆವಿಲ್ ಸಿನಿಮಾವನ್ನು ತೋರಿಸ್ತಾ ಇಲ್ಲ, ಒಂದು ಪ್ರಮೋಷನ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಆ ಮಾತು ಸಹ ಕೇಳಿ ಬರ್ತಾ ಇತ್ತು. ಆದರೆ ಕೆಲವೊಂದು ಕಾರಣಾಂತರಗಳಿಂದ ಡೆವಿಲ್ ಚಿತ್ರದ ಒಂದು ಪ್ರಚಾರ ಬಿಗ್ ಬಾಸ್ ಶೋನಲ್ಲಿ ಆಗಲಿಲ್ಲ. ಮತ್ತೆ ಇದೀಗ ಗಿಲ್ಲಿ ನಟ ಅಭಿಮಾನಿಗಳ ಹೋಲಿಕೆ ಇದೆಯಲ್ಲ, ಅದು ಮಾತ್ರ ದರ್ಶನ್ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.